ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀವಿ ಅಂದರೆ ಕೇರಳದಲ್ಲಿ ಗುರುರಾಯ ದೇವಸ್ಥಾನಕ್ಕೆ ಅಂತ ರೆಡಿ ಆಗ್ತಿದ್ವಿ. ಬೆಳಗ್ಗೆ ಎದ್ದು ಬನ್ನಿ ಫ್ರೆಂಡ್ಸ್, ಎಲ್ಲ ಯಾವ ಥರ ರೆಡಿ ಆಗ್ತಿದ್ದಾರೆ ಏನು ಅಂತ ತೋರಿಸ್ತೀನಿ. ಇವಳು ಏನು ಮಾಡ್ತಿದ್ದಾಳೆ ಅಂದರೆ ಲಿಫ್ಟಿಗೆ ಹಾಕತ್ತವಳೆ. ಹಾಯ್ 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 ಹಾಯ್. ಇವಳು ಇನ್ನು ಈಗ ಸ್ನಾನಕ್ಕೆ ಹೋಗ್ತಾವಳೆ. ಇವಳು ಇನ್ನು ಈಗ ಎದ್ದವಳೆ. ಅಲ್ಲಿ ಎದ್ದು ರೆಡಿ ಆಗ್ತಾ ಇದ್ದಾರೆ. ಆಯ್ ಕುಮ್ಮ ಆಯ್. ಇವಳು ರೆಡಿಯಾಗಿ ಸ್ನಾನ ಮಾಡ್ತಾವ. ಇವಳು ಸ್ನಾನ ಮಾಡ್ಕೊ ಬಂದ್ಬಿಟ್ಟು ರೆಡಿಯಾಗಿ ಸೀರೆ ಹಾಕೊಂಡು ಕೂತವಳೆ. ಇನ್ನೂ ತಲೆ ಬಚ್ಕೊಂಡಿಲ್ಲ. ಆಯ್ ಕುಮ್ಮ ಹಾಯ್ ಮಾಡೆ. ಇನ್ನೂ ಸರಿ ಹಾಯ್ ಮಾಡು. ಇವಳು ಎದ್ದಾಳೆ. ನೀನು ಎಷ್ಟೊತ್ತಿಗೆ ಎದ್ದಾಳ್ತೀಯ? ಬರಲ್ವಂತೆ ಅವಳು. ಮಲಿಕ ಫ್ರೆಂಡ್ಸ್, ಯಾವ ಥರ ಇರುತ್ತೆ ದೇವಸ್ಥಾನ ಏನು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಫುಲ್ ಎಲ್ಲ ರೆಡಿ ಆದಮೇಲೆ ಎಲ್ಲ ಫುಲ್ ಇನ್ನೂ ಮಲಗಿದ್ದಾರೆ ನೋಡಿ. ಅಲ್ಲೆಲ್ಲರೂ ಮಲಗಿದ್ದಾರೆ ಇನ್ನುವೇ ನೋಡಿ ಫ್ರೆಂಡ್ಸ್. ಅವಳು ತಲೆ ಬಚ್ಕೊತ ನಿಂತ್ಕೊಂಡಿದ್ದಾಳೆ. ಬೇಗ ರೆಡಿ ಆಗಮ್ಮ. ಎಷ್ಟಂತಮ್ಮ? ಯಾಕಮ್ಮ? ಇವಳು ಬಟ್ಟೆ ಹಿಡ್ಕೊಂಡು ಓಡಾಡ್ತಾವಳೆ. ಹತ್ಲಾಗ ಒಳ್ಳೆ ಯಗಣ ಮರಿ ಓಡಾಡ್ದಂಗೆ. ಏಯ್ ತಡಿಯೇ, ಹೋಗೋದಾಗ ಹೋಗ್ಲಿಲ್ಲ, ಇವಾಗ ಹೋಯ್ತಾವಳೆ. ನಿಮಿಷ ತಡಿ, ಬಾಯ್ಲಿ ಇಲ್ಲಿ ಮಾತಾಡು. ಇವ್ರಿಗೆಲ್ಲ ಹೇಳಿದ್ರೆ ಮಾತಾಡಿ ಅಂದ್ರೆ ಮಾತಾಡಕ್ಕಷ್ಟ. ಏನ್ ಮಾಡೋದು, ಏನ್ ಮಾಡಂಗಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಅಲ್ಲೊಬ್ರು ಮಲ್ಗಾರೆ. ಅಲ್ಲಿ ಅಮಿತ್ ಅವ್ರಿಗೆ ಮತ್ತೆ ಇವ್ರ ಹೆಸರೇ ಸೋಂಬೇರಿ ಅಂತ. 5:30ಗೆ ಇವಳು ಕಾರ್ ಒಳಗಡೆ ಎತ್ ಕುಣಿಯಕ್ಕಾಗುತ್ತ ಅಲ್ವೇ ಕುಮ್ಮ? ಹೇಳೇ ಕುಮ್ಮ, ಹೇಳು. ಏನ್ ಹೇಳೋದು? ಅಲ್ಲಿ ಮಂಕಳಿ ಇಲ್ಲಿ ಮಂಕಳಿ ಅಲ್ವಾ? ಅದಕ್ಕೆ ಬೇಗ ಎದ್ದೇಳ್ತಾರೆ ಅಷ್ಟೇ. ಎಲ್ಲೂ ನಿದ್ದೆ ಇಲ್ಲ. ಎಲ್ಲೂ ನಿದ್ದೆ ಇಲ್ಲ ನಮಗೆ. ಕಾರಲ್ಲೂ ನಿದ್ದೆ ಇಲ್ಲ, ರೂಮಲ್ಲೂ ನಿದ್ದೆ ಇಲ್ಲ. ಬೇಗ ಎದ್ದೇಳಿ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹೋಗೋಣ, ಪ್ಲೇಸ್ ಮಿಸ್ ಆಯ್ತವೆ ಅಂತ. ಇವರಿಬ್ರಾಳು ನೋಡಿಲ್ಲಿ, ಇವರಿಬ್ರಾಳು ಕುತ್ಕೊಂಡು ಅಂತ. ಬುಲ್ಲಿ ಇಲ್ಲ, ಬೇಗ ಬರ್ತಾಳೆ ಅವಳು. ಎಷ್ಟು ಕೆಲಸ ಮಾಡೋಗ್ಯಾಳ ಗೊತ್ತಾ ಬುಲ್ಲಿ? ಎಲ್ಲಾರು 3 ಜನಕ್ಕೆ ಸೀರೆ ಉಡ್ಸೋಗ ಅಲ್ವಾ ನಮ್ಮ ಅಮ್ಮ? ಅಲ್ವಾ? ಹೂವನ್ನು 4 ಜನಕ್ಕೆ ಸೀರೆ ಉಡ್ಸೋಳೆ. 4 ಜನ ಇರಮ್ಮ. ನೀವೇ ಉಡ್ಕೊಂಡಿದ್ದು, ನಮಗೆಲ್ಲ ಅವಳೆ ಇಲ್ಲಿನೇ. ಇವಳು ಇನ್ನೇನು ಮಾಡಿಸ್ಕೊತಾವಳವ. ಇವರೆಲ್ಲರನ್ನೂ ಹೊರಟು ನಾವು ದೇವಸ್ಥಾನ ನೋಡಿ ಬರೋವರೆಗೆ 3 ಗಂಟೆ ಮಾಡ್ತೀರ ಕಂಡ್ರೆ ನೀವೆಲ್ಲ. ರೆಡಿ ಆಗೋದು ಬೇಡವಾ? ಇವರು 4 ಗಂಟೆಗೆ ಎದ್ದು ಮಲ್ಕೋತಾರೆ. ರಾತ್ರಿ ಹೊತ್ತು 3 ಗಂಟೆ ಜೋಕೆ ಎದ್ದು 4 ಗಂಟೆ ಎಲ್ಲ ಫ್ರೆಂಡ್ಸ್. ನಾನು ಕರೆಕ್ಟಾಗಿ 5:30ಗೆ ಎದ್ದಿದ್ದು. ಕುಮ್ಮ ಏರು ಆರೈತೆ ನಿಂದು? ನನ್ನ ನೋಡಿಲ್ಲ, ಆರೇ ಇಲ್ಲ. ಅದಕ್ಕೆ ಗೌರಿ ಅಲ್ಲ, ಗೋಳಿ ಹಬ್ಬಕ್ಕೆ. ಈ ಗೌರಿ ಹಬ್ಬಕ್ಕ ಇಲ್ಲ, ಸೀರೆ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಇದು ಬುಲ್ಲಿ ಅಂತೀವಲ್ಲ, ಅವಳದು ಸೀರೆ. ಅವಳು ಈಗ ಸೀರೆ ಬಂದು ಬುಲ್ಲಿ ಅಂತ ಯಾಕಂತೀವಿ ಅಂದ್ರೆ ಗೊತ್ತಿಲ್ಲ. ಅದು ನನಗೆ ರೀಸನ್ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಸೀರೆ ಹುಡುಕ. ಇವಳ್ದು ಒಂದೇ ತರ ಸೇಮ್ ಆಗುತ್ತೆ. ಕುಮ್ಮದುವೆ ಬುಲ್ಲಿದುವೆ ಅಲ್ವ ನಮ್ಮ? ಬುಲ್ಲಿದು ಅವ್ರದ್ದು ಸೇಮ್ ಒಂದೇ ತರ ಆಗುತ್ತೆ. 6 ಜನ ಇಟ್ಕೊಂಡು ಓಡಾಡ್ತಾವ ನಂಗೆ. ಬರೀ ಫೋನು. ಯಾಕೋ ಇಲ್ಲ ರೀಲ್ಸ್ ಮಾಡೋದ. ಅಮ್ಮ ಆ ಡೌನ್ ಅಲ್ಲಿ ಇದ್ ಮಾಡಕ್ಕಾಗುತ್ತ ನಮ್ಮ? ಅಷ್ಟೊಂದು ಸ್ಪೀಡಾಗಿ ಬರ್ತಿರ್ತಾವ ಗಾಡಿಗಳು. ಹೆಂಗಾಗ್ಬಿಡುತ್ತೆ? ಸುಮ್ನಿರು. ಅಷ್ಟೊಂದು ಸ್ಪೀಡ್ ಇದ್ದ ಗಾಡಿಗಳು ಮಾಡಕ್ಕಾಗಲ್ಲ ಹಂಗೆಲ್ಲ. ಭಯ. ಮತ್ತೆ ನಮ್ಮ ಶಹರಲ್ಲಿ ನಾವು ಇರ್ಬೇಕು ತಾನೇ ಹೊರಗಡೆ ಬಂದಾಗ. ಅಲ್ವನೇ ಕುಮ್ಮ?
ರಿಯಾಕ್ಷನ್ ಕೊಡೆ ಫ್ರೆಂಡ್ಸ್. ಏನು ಗೊತ್ತಾ ನೋಡಿ, ಅಲ್ಲಿ ರೋಡಲ್ಲಿ ಮಧ್ಯ ರೋಡಲ್ಲಿ ನಿಲ್ಲಿಸ್ಕೊಂಡಿದೀವಿ. ಆ ಫುಲ್ಲು ಡೌನ್ ಇದೆ, ಅಲ್ಲಿ ಗಾರ್ಡ್ ಸೆಕ್ಷನ್. ಅಲ್ಲಿ ರೀಲ್ಸ್ ಮಾಡಕ್ಕಾಗುತ್ತಾ ಹೇಳ್ತಾರೆ. ನೆನೆ ರೀಲ್ಸ್ ಮಾಡೋಣ ಬನ್ನಿ ಅಂದ್ರು, ಅದಕ್ಕೆ ಬೇಡ ಅಂತ ಹೋಗ್ಲಿಲ್ಲ ನಾನು. ಅದಕ್ಕೆ ಬೈತಾ ಇದಾರೆ ಇವಾಗ. ಯಾಕೆಂದ್ರೆ ಅಲ್ಲಿ ಡೌನ್ ಅಲ್ಲೆಲ್ಲ ಮಾಡಕ್ಕಾಗುತ್ತೆ, ಯಾಕೆ ಬೇಕು, ಅದಕ್ಕೆ ಬೇಡ ಅಂತ. ಹಂಗೆಲ್ಲ ಕಣಮ್ಮ, ಗಾಡಿಗಳು ಆ ಕಡೆ ಈ ಕಡೆ ಗಾಡಿಗಳು ಬರ್ತಿರ್ತಾವಲ್ಲ, ಅದಕ್ಕೆ ನೋಡಿ ನಮಗೆ ಸ್ವಲ್ಪ ಭಯ ಜಾಸ್ತಿ. ಅದಕ್ಕೆ ರೆಡಿ ಆಗಿಲ್ವನೇ ಬಲು? ಆಗಿದೆಯಾ? ಎಲ್ಲ ಆಗಿದೆ, ಇನ್ನು ಪಿನ್ ಮಾಡಿಸ್ಕೊತಿದೀಯಾ? ಇವ್ರಿಗೆಲ್ಲ ಹೇಳ್ತೀನಿ, ಬಟ್ ನಾನೇ ಇನ್ನೂ ತಲೆ ಬಚ್ಚಿಲ್ಲ. ತಲೆ ಬಚ್ಕೋಬೇಕು, ಬಟ್ ಇನ್ನೂ ಸ್ವಲ್ಪ ಆರ್ಬೇಕಿತ್ತು. ಅದಕ್ಕೆ ಹಂಗಾಗಿ ಇನ್ನು ತಲೆ ಬಾಚ್ಕೊಂಡಿಲ್ಲ. ಮಾಡ್ಕೊತೀನಿ ನೋಡಿ. ಏರ್ ಕಟ್ ಮಾಡಿಸಿರೋದ್ರಿಂದ ಫುಲ್ ಗುಡ್ಡ ಆಗಿದೆ ನಂದು ಏರು. ರವೀಣ ಆಯ್ ಮಾಡ ರವೀಣ. ನೋಡಿ ಫ್ರೆಂಡ್ಸ್, ಅವರು ದೇವಸ್ಥಾನದ ಹತ್ರ ಜನ ಇದಾರೋ ಇಲ್ವೋ ಅಂತ ನೋಡ್ಕೊಂಡ್ ಬಂದಿದ್ದಾರೆ, ಬಟ್ ರಶ್ ಇಲ್ವಂತೆ. ಹಂಗಾಗಿ ರಶ್ ಇಲ್ದೇ ಇರೋ ಕಾರಣದಿಂದ ಬಂದಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಇದಾರಲ್ಲ ಅಮಿತ್ ಅಂತ ಅವ್ರ ಹೆಸರು, ಅವರು ಅಷ್ಟೇ ಇನ್ನೂ ಸ್ನಾನ ಆಗಿಲ್ಲ. ಅವರು ವಿಡಿಯೋ ಮಾಡ್ಕೊತಾ ಇದಾರೆ ಫ್ರೆಂಡ್ಸ್. ಇನ್ನು ಇವಳ್ದು ಇನ್ನೂ ಕೆಲಸ ಮುಗಿದಿಲ್ಲ, ಏನೇನೋ ನುಲಿತಾ ಇದ್ದಾಳೆ, ಹಂಗೆ ನುಲಿತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇನ್ನು ರೆಡಿಯಾಗಿ ಏರೆಲ್ಲ ಬಾಜ್ ಐತೆ. ಇವಳು ಇಲ್ಲಿ ಸ್ಯಾರಿ ಹಾಕೊಂಡಾಯ್ತು. ಇವಳ್ದು ಐ ರೆಡಿ ಆಯ್ತಾನೆ ನಿಂದೆ. ಐ ಕೂದಲು ಬಾಚ್ಕೊಂಡಾಯ್ತಾನೆ. ಇವಳು ಸರ ಹಾಕತ್ತ ಇದ್ದಾಳೆ, ಮಂಗಲ್ಯ ಚೈನ್ ಹಾಕಿರ್ಲಿಲ್ಲ, ಹಂಗಾಗಿ ಹಾಕೊಂಡ್ಲು. ಇವಾಗ ಸೂಪರ್ ಕಾಣಿಸ್ತಾ ಇದ್ದಾಳೆ. ಐ ಗೀತಾ ನೋಡಿ, ಅವಳು ಫ್ರೆಂಡ್ಸ್ ಸ್ನಾನ ಆಗಿ ಬಂದು ಸ್ಯಾರಿ ಹಾಕೊಂಡಾಯ್ತು ಅವಳದು. ಬೇಗ ಬೇಗ ಬಾಡ್ಕೊಳ್ರೆ, ರೆಡಿ ಆಗ್ರೆ ನೋಡಿ ಫ್ರೆಂಡ್ಸ್. ಅವಳು ಮಾತಿದ್ರೆ ಕೆಡ್ತಾಗೆ ಬೈಯೋದವಳು. ಈ ಹುಡುಗಿ ಹಂಗಲ್ಲ, ಈ ಹುಡುಗಿ ಫುಲ್ ಸ್ಮೂತ್, ಎಲ್ಲ ಫೇಸ್ ತರ್ಸ ಸ್ಮೂತ್ ಬೇಬಿ. ಇದಕ್ಕೆ ಮಾತೇ ಬರಲ್ಲ ಬೇಬಿಗೆ. ನಾನು ನೋಡಿ ಫ್ರೆಂಡ್ಸ್, ಅವಳು ಒಬ್ಳಿದ್ದಾಳೆ, ಒಂದು ಮಾತಾದ್ರೆ ನೆಟ್ಟಿಗೆ ಮಾತಾಡಲ್ಲ. ನೋಡಿ ಫ್ರೆಂಡ್ಸ್, ಅಯ್ಯೋ ಫ್ರೆಂಡ್ಸ್, ಅವಳು ನೋಡಿ ಫ್ರೆಂಡ್ಸ್ ರೆಡಿ ಆಗ್ಬಿಟ್ಟು ಅವ್ರ ಅಪ್ಪನ ತಕ್ಕ ಹೋಗ್ಬಿಟ್ಟು, ಸೀರೆನು ಬೇಡ ಏನು ಬೇಡ, ನಿದ್ದೆ ಮಾಡ್ತೀನಿ ಕಣಪ್ಪ ಅಂತ ಅವಳು. ಆಯ್ತಾ ತಾನೆ? ಹೋಗು ರೈಟ್. ಇವಳು ರೆಡಿ ಆಯ್ತಾಳೆ ನೋಡಿ ಫ್ರೆಂಡ್ಸ್. ಹಂಗೆ ಮಕ್ಕಕ್ಕೆ ಏನೇನು ಆಗ್ತಾಳೆ ಅಂತ ಇವಳು ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್, ಫುಲ್ ಝೂಮ್ ಮಾಡಿ ತೋರಿಸ್ತೀನಿ ಇವಳು ಮುಖ ನೋಡಿ. ಹಂಗೆ ಎಷ್ಟೊತ್ತು ಮೇಕಪ್ ಮಾಡ್ತಾಳೆ ಅಂತ ನೋಡಿ. ಹಂಗೆ ಗೊತ್ತಾಗಿ ನೋಡಿ. ಅವರು ಅಮ್ಮನ ರೆಡಿಯಾಗಿ ಕೂತವ್ರೆ, ಅವರು ಏನೋ ಕೈಗೆ ಹೊರಿತಾನೇ ಇದಾರೆ. ಇವಳು ಏನೋ ತಗೊಂಡು ಹೊಂಟ್ಲಿ ಇವಳು ನೋಡಿ. ಇವಳು ಇಷ್ಟೊಂದು ಕ್ರೀಮ್ ಹಾಕ್ತಾಳೆ ಅಂತ. ಒಂದು ಕ್ರೀಮ್ ಹಚ್ತಾಳೆ. ಅದು ಏನ್ ಕ್ರೀಮೇ? ಏನೋ ಫೌಂಡೇಶನ್ ಅಂತೆ ನೋಡಿ. ಇನ್ನೇನು ಮೇಕಪ್ ಮಾಡ್ತಾಳಲ್ವ ನೀನೀಗ ಫ್ರೆಂಡ್ಸ್? ಇವಳು ಪಾರ್ಲರ್ ಕೋರ್ಸ್ ಕಲ್ತಿದ್ದಾಳೆ, ಹಂಗಾಗಿ ಗೊತ್ತಿರುತ್ತೆ ಕ್ರೀಮ್ಗಳೆಲ್ಲ. ಬಟ್ ಇವ್ರು ಏನು ಗೊತ್ತಾ, ಪಾರ್ಲರ್ ಅವರು ಸೀಕ್ರೆಟ್ ಹೇಳ್ಕೊಡಲ್ಲ ಫ್ರೆಂಡ್ಸ್. ಇವ್ರು ಹಾಕೋದೆಲ್ಲ ವೈಟ್, ಹೆಂಗ್ ವೈಟ್ ಆಗಿದ್ದಾರೆ ನೋಡಿ. ನಾವು ಓನ್ಲಿ ಫೇರ್ ಅಂಗ್ಲಲ್ಲಿ ಅಷ್ಟೇ. ಇವ್ರು ನೋಡಿ, ಅದಕ್ಕೆ ಏನಾರ ಕೌಂಟ್ರ್ ಕೊಡೆ. ಏನ್ ಕೌಂಟ್ರ್ ಕೊಡ್ತಾರೆ? ಏನು ಮಕ್ಕ ತೊಳೆಯಲ್ವಾ? ಹೇಳ ಮಕ್ಕ ತೊಳೆಯಲ್ವಂತೆ. ಅಷ್ಟೇ ನಿಂದ? ಈಗ ಸ್ನಾನ ಮಾಡದೆ ಇದ್ದಾರೆ ತೊಳಿಬೇಕಷ್ಟೇ
ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಜ್ಞಾಪನಿಸ್ಕೊತಾವಳೆ ಅಂದ್ರೆ ಇವಳು ಪಾತ್ರೆ ತೊಳೆಯದ ರಾತ್ರಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಬೇಯಿಸ್ಕೊಂಡ್ ತಿಂದ್ಬಿಟ್ವಿ, ಹಂಗಾಗಿ ಇವಳು ಇವಾಗ ಪಾತ್ರೆ ತೊಳೆಯಕ್ಕೆ ಜ್ಞಾನ ಹತ್ಕೊಂತು. ಇವಾಗ ಏನ್ ಮಾಡ್ತೀರಾ? ಹೊಡಿಕೊಂಡ್ಯಾ ಏರಾ ಮುಗೀತಾ? ಸರಿ ನೋಡಿ ಈ ಬುಲ್ಲಿದ್ ಇನ್ನು ಕ್ರೀಮ್ ಹಚ್ಚಿ ಮುಗಿಲಿಲ್ಲ, ಮುಗಿತಾನೆ ಲಿಫ್ಟಿಗೆ ಒಂದು ಹಾಕತ್ತವಳೆ ನೋಡಿ ಫ್ರೆಂಡ್ಸ್. ಈಗ ಯಾಕೆ ಲಿಕ್ವಿಡ್ ಹಾಕಲ್ವಾ? ಲಿಕ್ವಿಡು ಶುಗರ್ ಕಂಪ್ನಿ ಅಂತೆ ಫ್ರೆಂಡ್ಸ್ ಲಿಫ್ಟಿಕ್. ಫ್ರೆಂಡ್ಸ್ ನೋಡಿ ಲಿಫ್ಟಿಕ್ ಎಷ್ಟೊಂದು ಆಗ್ತಾ ಇದ್ದಾಳೆ ಅಂತ ಅವಳು ಕೈಲೇ ಹಾಕತ್ತವಳಪ್ಪ. ಬುಲ್ಲಿ ಬುಲ್ಲಿ ನೋಡೆ ನಿಂದೆಲ್ಲ ನಿನ್ ತೋರಿಸೆ ಲಿಫ್ಟಿಕ್ ನಿಂದೇನು ಜಾಸ್ತಿ ಇಲ್ಲ, ಲೈಟ್ ಆಗೈತೆ ನನ್ನ ಥರ ನೋಡಿ ಫ್ರೆಂಡ್ಸ್. ಇವಳು ಯಾವ ಥರ ಆಗ್ತಾಳೆ ಅಂದರೆ ಅವಳು ಆ ಥರ ಆಗ್ತಿದ್ದಾಳೆ. ನಮ್ಮ ಮೊಬೈಲಲ್ಲಿ ಲೈಟ್ ಆಗಿದೆ, ಇವ್ರದ್ದು ಯಾವ ಥರ ಬರ್ತೀವಿ ನೋಡ್ತೀನಿ. ಮೇಕಪ್ ಮೇಲೆ ಮೇಕಪ್, ಮೇಕಪ್ ಮೇಲೆ ಮೇಕಪ್. ಈ ಪಾರ್ಲರ್ ಅವರೇ ಅಷ್ಟು. ಎಷ್ಟು ತಿಂಗಳು ಕಲಿತೆ? ಕೋರ್ಸ್ ಮುಗ್ದೈತಂತೆ ಫ್ರೆಂಡ್ಸ್. ಆದರೆ ಬರೀ ಮೇಕಪ್ ಏನು ಮಾತ್ರ ಅಲ್ವಾ, ಐಬ್ರೋಸ್ ಏನೂ ಮುಗ್ದಿಲ್ಲ, ಬರೀ ಮೇಕಪ್ ಕೋರ್ಸ್ ಮಾತ್ರ ಮುಗಿಸೋದು ಅಷ್ಟೇ ಸಾಕು. ತಲೆ ತಿನ್ನ ನೋಡಿ ಫ್ರೆಂಡ್ಸ್, ತಲೆ ತಿಂತೈತೆ. ನಾನು ಏನಾದರೂ ಮಾತಾಡಿದ್ನ ತಲೆ ತಿನ್ನ ಅಂತದ. ಫ್ರೆಂಡ್ಸ್ ಇವಳು ಅಷ್ಟೇ ಎಷ್ಟು ಆಗ್ತಾಳೆ ಅಂದ್ರೆ ಇವಳು ಅಂತೀವೇ ಅಪ್ಪ ದೇವ್ರೆ. ನೋಡಿ ಫ್ರೆಂಡ್ಸ್ ಯಾರು ಇದು ಮಾಡಲ್ಲ. ಏನಲ್ಲಿ ಏನೇ ಕ್ರೀಮ್ ಅಂತ ತೋರಿಸಿ ನಿಮ್ಗೆ ಇವಳ್ದೆಲ್ಲ ಆಯ್ತು. ನಿಮ್ಗೆ ಲಿಫ್ಟಿಗೆ ತೋರಿಸಿ. ನಮ್ದಾಗಿದೆ. ಇವ್ರದ್ದಾಗಿದೆ. ಇವರಿಬ್ರದ್ದು ಒಂದೇ ಕಲರ್ ಸ್ಯಾರಿ ಆಗುತ್ತೆ. ಇವ್ರಿಬ್ರದ್ದು ಒಂದೇ ಕಲರ್ ಸ್ಯಾರಿ ಆಗುತ್ತೆ. ಏರ್ ಬಾಚ್ಕೊಂಡಿಲ್ಲ. ನೀನು ಕೂದಲು ಬಚ್ಚ ಎಷ್ಟು? ನಾನು ಅಷ್ಟೇ ಒಂಚೂರು ಕ್ರಾಸ್ ಹಾಕ್ತೀನಿ. ಆಮೇಲೆ ಫುಲ್ ಎಲ್ಲರೂ ರೆಡಿ ಆಗ್ತಾರಲ್ಲ ಅವಾಗ ಲಾಸ್ಟಿಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಲ್ವಾ? ನೋಡಿ ಫ್ರೆಂಡ್ಸ್ ಇವೊಬ್ಳೆ ಎಷ್ಟು ನೀಟಾಗಿ ಹಾಕೊಂಡಿದ್ದಾರೆ. ಎಲ್ಲ ನೀನೆಲ್ಲ ನಾನು ಕ್ಲಿಪ್ ಹಾಕೋದು ಅಷ್ಟೇ. ಇಲ್ಲ ನಾನು ಹಾಕೊಂಡಿಲ್ಲ. ಅವಳು ಯಾರೋ ರಕ್ಷೆ ಎಲ್ಲ ನಿಂಗೆ ತೋರಿಸು. ಸೇಮ್ ಅದೇ ಎಲ್ಲ ತೋರಿಸಿ. ಮೆಹಂದಿ ತೋರಿಸಿ. ಇವಳು ಡಾರ್ಕ್ ಆಗಿಲ್ಲ, ಅವಳು ಡಾರ್ಕ್ ಐತಿ. ನೀನು ಫಸ್ಟ್ ಹಾಕಿದ ಇಲ್ಲ? ನೀನು ಮೆಹಂದಿ ಹಾಕಿದೆ ತೋರಿಸು. ಫ್ರೆಂಡ್ಸ್ ಇವಳು ಹಾಕಿಲ್ಲ, ನಾನು ಹಾಕಿಲ್ಲ. ನೋಡಿ ನೋಡಿ ಫ್ರೆಂಡ್ಸ್, ಇನ್ನೂ ಏರ್ ಟ್ರೈ ಮಾಡ್ಕೊತಾ ಇದ್ದಾಳೆ. ಇನ್ನೂ ಇವಳ್ದು ಇನ್ನೂ ಮುಗ್ದೇ ಇಲ್ಲ. ಇನ್ನೂ ಏರ್ ಸ್ಟೈಲ್ ಮಾಡ್ಕೋಬೇಕು. ಇನ್ನೂ ಅವರೆಲ್ಲ ಸ್ನಾನ ಮಾಡಬೇಕು, ಹಂಗಾಗಿ ಫುಲ್ಲು ನಿಧಾನ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇವನು ಪ್ಯಾಂಟಲ್ಲಿದ್ದ, ಇವಾಗ ಅಲ್ಲಿ ದೇವಸ್ಥಾನದೊಳಗಡೆ ಬಿಡಲ್ಲ ಅಂದ್ಬಿಟ್ಟು ಪಂಚೆ ಹಾಕೊಂಡಿದ್ದಾನೆ. ಇವಳಂತೂ ಇನ್ನೂ ಏನು ಮಾಡ್ತಾಳೋ ಗೊತ್ತಿಲ್ಲ. ಏನು ಮಾಡ್ತೀನಿ ಇನ್ನೂ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡಿ ಫ್ರೆಂಡ್ಸ್. ಎಲ್ಲರೂ ಡ್ಯಾನ್ಸ್ ಮಾಡ್ತೀವಿ ಅಂತಾರೆ. ಏನು ಮಾಡ್ತೀರಾ? ಇನ್ನೂ ಇವಳು ಮುಗ್ದಿಲ್ಲ. ಇನ್ನೂ ನನಗೂ ಸ್ವಲ್ಪ ಮಾಡೆ ಎರಡ್ರಿ. ನೋಡಿ ಫ್ರೆಂಡ್ಸ್, ಮಾಡು ಅಂದರೆ ಮಾಡೋದಿಲ್ಲ ಅಂತಾರೆ. ಎರಡ್ರಿ ಮಾಡು ಅಂದ್ರೆ ನೀನೇ ಮಾಡ್ಕೊಂತ. ಏನು ಮಾಡೋದು? ನಂದೇ ಇನ್ನೂ ಏರ್ ಬಾಚ್ ಆಗಿಲ್ಲ, ಇನ್ನು ತಲೆ ಬಚ್ಕೊಂಡಿಲ್ಲ. ಇನ್ನೇ ಯಾಕೆಂದರೆ ಆರಿಲ್ವಲ್ಲ, ಹಾಗಾಗಿ ಇನ್ನೂ ಬಾಚಿಲ್ಲ. ನೋಡಿ ನಂದು ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡೆ. ಇವಳು ಹೇರ್ ಸ್ಟೈಲ್ ಈ ಥರ ರೆಡಿ ಆಗಿ ನೋಡಿ. ಇವಳೆ ಬುಲ್ಲಿ, ನಾನು ಈ ಥರ ಮಾಡ್ಕೊಂಡೆ. ಬಟ್ ಯಾಕೆಂದರೆ ನನ್ನದು ಸ್ಟ್ರೈಟ್ ಹೇರ್ ಇರೋದ್ರಿಂದ ಇವ್ರ ಥರ ಬೊಫ್ ಬರೋಲ್ಲ. ನಂದು ಸ್ವಲ್ಪ ಕೂದಲು ಮುಂದ್ಗಡೆ ಎಲ್ಲ, ಹಾಗಾಗಿ ನನ್ನ ನೋಡಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡೆ. ಲಾಸ್ಟಿಗೆ ಇವ್ರ ಹೇರ್ ಸ್ಟೈಲ್ ನೋಡಿ ಈ ಥರ ತುರ್ಬ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಅಮಿತಾರೆ ನೋಡಿ. ಇವ್ರು ಪಂಚೆ ಉಡ್ಕೊಂಡು ರೆಡಿ ಆದರು. ಅವಳು ಸೀರೆ ಉಡ್ಕೊಂಡು ರೆಡಿ ಆಗ್ಯಾರೆ, ಇವರು ಪಂಚೆ ಉಡ್ಕೊಂಡು ರೆಡಿ ಆಗ್ಯಾರೆ. ಎಲ್ಲರೂ ಹಾಯ್ ಮಾಡಿ ನೋಡಿ. ಎಲ್ಲರೂ ಫ್ರೆಂಡ್ಸ್ ರೆಡಿ ಆದಂಗೆ ಹೊರಡ್ತಾ ಇದ್ದಾರೆ. ಸಾಕು ಫ್ರೆಂಡ್ಸ್. ನೋಡಿ ಇವರು ನನ್ನ ವಿಡಿಯೋ ಮಾಡೋದಕ್ಕೆ ನಗಾಡ್ತಾ ಇದ್ದಾರೆ. ನಾನು ಚೆನ್ನಾಗಿ ಮಾಡ್ತೀನ ಮಾಡಲ್ವಾ ಹೇಳಿ ಫ್ರೆಂಡ್ಸ್? ಈ ಅಮ್ಮಂಗೆ ಹೇಳಿ ಒಂಚೂರ ಚೆನ್ನಾಗಿ ಮಾಡೋಣ ಕಮೆಂಟ್.
ಅವ್ರ ಪ್ಲೇಸಲ್ಲಿ ನೀವು ಮೊದಲದಕ್ಕೆ ಕಾಮಿಡಿ ಆಗ್ಬೋದು ಗೊತ್ತಾ, ನೆಗಾಡ್ತಾರಲ್ಲ ಆ ಥರ ಎಲ್ಲ ಸೆಟ್ ಮಾಡ್ಬೇಕು. ಸೆಟ್ ಮಾಡಬಹುದು ಅದನ್ನ. ಅದು ಸಹ ತುಂಬಾ ಎಡಿಟ್ ಮಾಡಬೇಕು, ಅದಕ್ಕೆ ತಲೆನೋವು ಬರುತ್ತೆ, ಅದಕ್ಕೆ ಎಡಿಟ್ ಮಾಡಿದ್ರೆ ಇನ್ನೂ ಲೈಕ್ ಜಾಸ್ತಿ ಬರುತ್ತೆ. ಹಾ. ಯಾವ ಥರ ಗೊತ್ತಾಗಿಲ್ಲ ಅಲ್ಲ ಗೊತ್ತು, ನೋಡ್ತಾ ಇರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಮಧ್ಯೆ ಮಧ್ಯೆ ಕಾಮಿಡಿದು ರಿಮಿಕ್ಸ್ ಕೊಡಬೇಕಂತೆ. ನಾನು ರಿಮಿಕ್ಸ್ ಕೊಡಲ್ಲ, ಹಾಗಾಗಿ ಫುಲ್ ಹಾಗೆ. ಏಕೆಂದರೆ ತುಂಬ ಎಡಿಟ್ ಮಾಡಬೇಕು, ತಲೆನೋವು ಬರುತ್ತೆ ಫೋನ್ ನೋಡಿ. ಅದಕ್ಕೆ ನಾನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಯಾಕಮ್ಮ ನಗಾಡ್ತಾ ಇದ್ದೆಲ್ಲ ನೋಡಿ ನಗು ಬರ್ತೈತೆ. ಏನು ನಗು ಬರ್ತೈತೆ ಹೇಳ್ಬೋದು, ಕಾರಣನಾರ ಬೇಕು ತಾನೇ. ಬೆಳಗ್ಗೆಯಿಂದ ಇಟ್ಕೊಂಡಿದ್ದೀಯಲ್ಲ, ಕೈ ನೋವು ಬಂದಿಲ್ವಾ ಅಂತ. ಇಲ್ಲ ಕೈ ನೋವು ಬರಲಿ. ಎಷ್ಟು ನಿಮಿಷ ನಮ್ಮ ಏನು ಒಂದು 15 ನಿಮಿಷ ಮಿನಿಮಮ್ ಅಂದರೆ ಒಂದು 20 ನಿಮಿಷ ವೀಡಿಯೋ ಮಾಡ್ಬೋದು ಅಷ್ಟೇ. ನೆನ್ನೆ ಎಲ್ಲ ಒಂಥರ ಹಿಂಸೆ ಅನ್ನಿಸ್ತೈತೆ, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಸರಿಯಾದ ಪ್ಲೇಸ್ ನನಗೆ ಅನ್ನಿಸ್ತಿಲ್ಲ. ಇವತ್ತು ಚೆನ್ನಾಗಿ ವೀಡಿಯೋ ಮಾಡ್ತೀವಿ, ಏಕೆಂದರೆ ಊಟಿಲೆಲ್ಲ ಅಲ್ಲೆಲ್ಲ ಏನಂತ ಪ್ಲೇಸ್ ಜಾಸ್ತಿ ಆಗಿತ್ತು. ಟೆನ್ಷನ್ ಅನ್ನೋದಕ್ಕಿಂತನೂ ಅಲ್ವೂ ಏನಂತ ಪ್ಲೇಸ್ಗಳಂದ್ರೆ ಕಾಫಿ ಎಸ್ಟೇಟ್ಗಳು, ಅದೊಂದು ಅದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನಮ್ಗಳ್ದು ಯಾರ್ದು ವೀಡಿಯೋ ಮಾಡಿ ಹಾಕಿಲ್ಲ. ಚೆನ್ನಾಗಿತ್ತು, ನೋಡಕ್ಕೆ ಚೆನ್ನಾಗಿತ್ತು. ಅಂದರೆ ವೀಡಿಯೋ ಮಾಡೋಕ್ಕೆ ನೀಟಾಗಿ ರೆಡಿನೂ ಆಗಿರಲಿಲ್ಲ, ಹೆಂಗಂಗೋ ಇದ್ವಲ್ಲ ಅಲ್ವ ನಮ್ಮ. ಇವತ್ತೆಲ್ಲ ನೀಟಾಗಿ ಬಿಸಿಲೆಲ್ಲ ಫುಲ್ಲು ಕೋಲ್ಡ್ ಇರೋದ್ರಿಂದ ಏನು ಬೇಕೆ ಶೀತ ಆಗಿ ಸಾಯ್ತಿದೆ, ನೀವು ಒಡ್ಸ್ಕೊಳಕ್ಕಿಲ್ಲ. ಎಲ್ಲೆಲ್ಲ ಎಸ್ತಿ ಕೊಳಚಿ ಕೈಗಿಡ್ತೀನಿ ಆಮೇಲೆ ತೊಳ್ಕೊಡ್ತೀನಿ. ನಂಗೆ ಶೀತ ಆಗಿ ನೋಡಿ ಫ್ರೆಂಡ್ಸ್, ಊಟಲ್ಲಿ ತುಂಬ ಕೋಲ್ಡ್ ಇರುತ್ತೆ, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ. ನೋಡಿ ಅವಳಿಗೆ ಶೀತ ಬೇರೆ ಐತೆ, ಅವಳಿಗೆ ಶೀತ ಆಗಿದೆ ಫ್ರೆಂಡ್ಸ್ ಅವಳಿಗೆ. ನೋಡಿ ಎಲ್ಲ ಖರ್ಚಿಪಿಂದ್ರೆ ಇದು ಖರ್ಚಿಪ್ ಏನಕ್ಕೆ ಇಟ್ಕೊಂಡಿರೋ ಗೊತ್ತಾ, 3 ವರ್ಷಕ್ಕೆ ಇಟ್ಕೊಂಡಿರೋದು, ಅದು ಮ್ಯಾಚಿಂಗ್ ಬೇಕಂತ ಅವಳಿಗೆ. ಏನು ಯಾಪಂಚೆ? ಓ ಯಾರಿಗೆ? ಚೇತುಗೆ ಪಂಚೆ ಅವಳು ಉಡ್ಸಿರೋದು, ಕುಮುದ ಉಡ್ಸಿರೋದು. ಅವಳು ನೋಡಿಲಿ ಫೋನ್ ಹಿಡ್ಕೊಂಡು ಕೂತಿರೋಳು, ಎದಳೋಳು. ಫ್ರೆಂಡ್ಸ್ ನೋಡಿ, ಎಲ್ಲರೂ ರೆಡಿಯಾಗಿ ಈ ಥರ ಗುರುರಾಯ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಆನಂದರೆ ಆಯ್ ಮಾಡಿ. ಅಯ್ಯೋ, ಅವರಿಬ್ಬರಲ್ಲಿ ಅಲ್ಲೋಗ್ತಾವ್ರೆ, ಇವನು ಇಲ್ಲಿ ಬರ್ತಾವನೆ, ಇನ್ನು ಅವರೆಲ್ಲ ಅಲ್ಲೋಗ್ತಾ ಇದ್ದಾರೆ. ಎಲ್ಲ ನಗಿರಿ. ನೋಡಿ ಫ್ರೆಂಡ್ಸ್, ಗುರುರಾಯ ದೇವಸ್ಥಾನದ ಹತ್ರಕ್ಕೆ ಬಂದಿದ್ವಿ. ಇವಾಗ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ರಶ್ ಇದೆಯೋ ಏನೋ ಗೊತ್ತಿಲ್ಲ, ಎಲ್ಲ ಬೇಗ ಹೋಗ್ತಾವ್ರೆ. ನಾವು ಹಿಂದೆ ಹೋಗ್ತಾ ಇದೀವಿ, ಕುಮುದನು ನಾನು. ಬನ್ನಿ ಫ್ರೆಂಡ್ಸ್ ನೋಡೋಣ, ರಶ್ ಇದೆಯೋ ಏನೋ ಗೊತ್ತಿಲ್ಲ. ವೀಡಿಯೋ ಮಾಡ್ಕೊಳಕ್ಕೆ ಅಂತೂ ಆಗಲ್ಲ ಅನಿಸುತ್ತೆ, ನೋಡ್ತೀನಿ. ವೀಡಿಯೋ ಮಾಡ್ಕೊಳಕ್ಕಾದ್ರೆ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಬೇಗ ಹೋದ್ರು, ನಾವೇ ಲಾಸ್ಟಲ್ಲಿ ಇರೋದು. ನೋಡಿ ಹೌದು, ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಹಂಗಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ದೇವಸ್ಥಾನಕ್ಕೆ ಬಂದ್ರೂ ಏನು ಗೊತ್ತಾ, 3 ಗಂಟೆಗೇನೆ ಬರಬೇಕು. ಆದರೆ ಬಟ್ ನೋಡಿ ಇಷ್ಟೊಂದು ರಶ್ ಇದೆ. ಇಲ್ಲಿ ಈ ಥರದವು 4 ಸುತ್ತಬೇಕು ನೋಡಿ. ಅಲ್ಲಿ ಫುಲ್ಲಿ ಕೌಂಟ್ರು ಎಷ್ಟು ಲೆಂತ್ ಇದೆ ನೋಡಿ, ಇದು ಫುಲ್ಲು ಲೆಂತ್ ಇದೆಯಲ್ಲ. ಇಷ್ಟು ದರ್ಶನ ಮಾಡಬೇಕು. ಇವಾಗ ನಾವು ಎಷ್ಟೊತ್ತಿಗೆ ಮುಗಿಯುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ನೋಡಿ ಫ್ರೆಂಡ್ಸ್, ಇದೊಂದು ಲೈನ್ ಮುಗೀತು ಅಂದರೆ ಇದೊಂದಿದೆ. ಇಷ್ಟಿದೆ ಫ್ರೆಂಡ್ಸ್, ಈ ಥರ ಇದೆ ನೋಡಿ ಫ್ರೆಂಡ್ಸ್. ಕೇರಳಕ್ಕೆ ಬಂದಮೇಲೆ ಕೇರಳ ಸೀರೆ ತಾಳದಲ್ಲೇ ಇರೋಕ್ಕಾಗುತ್ತಾ, ಅದಕ್ಕೆ ಸೀರೆ ಚಾಯ್ಸ್ ಮಾಡ್ತಾ ಇದ್ದಾರೆ. ಯಾವ ಸೀರೆ ಅಮ್ಮ? ಈ ಕಡೆ ತೋರಿಸಿ ಸೀರೆ. ಅದು ತಗೊಂಡ್ರಾ? ನೋಡಿ ಫ್ರೆಂಡ್ಸ್, ಇವರು ಇದೊಂದು ಸೀರೆ ತಗೊಂಡ್ರು. ಸೀರೆ ಎಲ್ಲನೂ ಹುಡುಕ್ತಾ ಇದ್ದಾರೆ. ಇವರು ಬ್ಯಾಂಗಲ್ ಹುಡುಕ್ತಾ ಇದ್ದಾರೆ ಇವರು. ನೋಡಿ ಬ್ಯಾಂಗಲ್, ಅಲ್ಲಿ ಸೀರೆ ತಗೋತಾ ಇದ್ದಾರೆ, ಇವರು ಬ್ಯಾಂಗಲ್ಸ್ ತಗೋತಾ ಇದ್ದಾರೆ.